ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆಯಲ್ಲಿ ಕೆಡಿ ಜಯದೇವ್ ದರ್ಪ ಮಿತಿ ಮೀರ್ತಾ ಇದೆ. ಇದರ ನಡುವೆಯೂ ಗೌತಮ್ ತನ್ನ ಗುರಿ ಮಾತ್ರ ಮರೆತಿಲ್ಲ. ಜಯದೇವ್ ಎಷ್ಟೇ ತೊಂದರೆ ಕೊಟ್ಟರೂ ಗೌತಮ್ ಗೆಲ್ಲುತ್ತಲೇ ಇದ್ದಾನೆ. ಈಗ ಭೂಮಿಕಾಗೂ ಸಾಥ್ ಕೊಡ್ತಿದ್ದಾನೆ ಗೌತಮ್ ಈಗ ಭೂಮಿಕರನ್ನ ಸ್ಕೂಲ್ ಹತ್ರ ಕರ್ಕೊಂಡು ಬಂದಿದ್ದಾನೆ. ಈ ಸ್ಕೂಲ್ ನಡೆಸುವ ತಾಕತ್ ನಿಮಗೆ ಇದೆ ಎಂದು ಭೂಮಿಯನ್ನ ಕರೆದುಕೊಂಡು ಬಂದಿದ್ದಾನೆ. ಈ ಕೆಲಸ ಸಾಧ್ಯ ಇಲ್ಲ ಎಂದು ಭೂಮಿಕಾ ಹೇಳಿದ್ರು ತೊಟ್ಟಿಲು ತೂಗೋ ಕೈಗೆ ಜಗತ್ತೇ ತೂಗೋ ಶಕ್ತಿ ಇದೆ ಎಂದಿದ್ದಾರೆ ಗೌತಮ್. ತಾನು ಜೊತೆಗಿರುವೆ ಅಂತ ಭೂಮಿಕಾಗೆ ಸಾಥ್ ಕೊಟ್ಟಿದ್ದಾನೆ ಗೌತಮ್. ಹೀಗಾಗಿ ಇನ್ಮುಂದೆ ಸ್ಕೂಲ್ ಜವಾಬ್ದಾರಿ ಭೂಮಿಕಾ ಗೌತಮ್ ಹೊಣೆ ಹೊತ್ತಿದ್ದಾರೆ. ಮತ್ತೊಂದು ಕಡೆ ಶಕುಂತಲಾ ಮನೆಯಲ್ಲಿ ಅವ್ಯವಸ್ಥೆ ಆಗಿದೆ. ಜಯದೇವ್ ಕಾಟದಿಂದ ಮಕ್ಕಳ ಮಧ್ಯೆಯೇ ಬಿರುಕು ಮೂಡಿದೆ. ಜಯದೇವ್ ಹೇಳಿದ ಮಾತಿಗೆ ಮಹಿ ಹಾಗೂ ಪಾರ್ಥ ಮನೆಗೆ ಬರೋದಿಲ್ಲ ಅಂತ ಶಪಥ ಮಾಡಿದ್ದಾಳೆ. ಜಯದೇವ್ನಿಂದಾಗಿ ಶಕುಂತಲಾ ತಲೆ ತಗ್ಗಿಸುವಂತಾಗಿದೆ. ಈಗಾಗಲೇ ಲೋಗೋ ವಿಚಾರಕ್ಕೆ ತತ್ತರಿಸಿ ಹೋದ ಜಯದೇವ್ಗೆ ಅಮ್ಮ ಹೇಳಿದ ಒಂದು ಮಾತು ಕೋಪ ಭರಿಸಿದೆ. ಶಕುಂತಲಾ ಜಯದೇವ್ ಬಳಿ ಬಂದು ಚೆಕ್ಗೆ ಸಹಿ ಹಾಕಲು ಹೇಳಿದ್ದಾಳೆ. ಹಣವನ್ನು ಕಳೆದುಕೊಂಡೆ, 3 ಕೋಟಿ ಬೇಕು ಅಂತ ಹೇಳಿದ್ದಾಳೆ. ಅದಕ್ಕೆ ಜಯದೇವ್ ಶಾಕ್ ಆಗಿದ್ದಾನೆ. 3 ಕೋಟಿಯನ್ನ 3,000 ತರ ಕೇಳ್ತೀಯಲ್ಲ ಅಂತ ಹೇಳಿದ್ದಾನೆ. ಇದರಿಂದ ಕೋಪಗೊಂಡ ಶಕುಂತಲಾ ಗೌತಮ್ಗೂ ನಿನಗೂ ಎಷ್ಟು ವ್ಯತ್ಯಾಸ ಇದೆ ನೋಡೋ ಅಂತ ಹೇಳಿದ್ದಾಳೆ. ಇದು ಜಯದೇವ್ಗೆ ಕೋಪ ಬರುವಂತೆ ಆಗಿದೆ. ಶಕುಂತಳಿಗೆ ಏಕವಚನ ಬಳಸಿ ಗಟ್ಟಿಯಾಗಿ ಹೆಡೆಮುರೆ ಕಟ್ಟಿ ನನ್ನ ಮುಂದೆಯೇ ನನ್ನ ಶತ್ರು ಹೊಗಳುತ್ತೀಯಾ ಅಂತ ಹೆತ್ತ ತಾಯಿಯನ್ನೇ ಮನೆಯಿಂದ ಆಚೆ ಹಾಕಿದ್ದಾನೆ ಜಯದೇವ್. ಕೆಡಿಜೆಡಿಯ ಅಟ್ಟಹಾಸಕ್ಕೆ ನಲುಗಿ ಕಣ್ಣೀರಿಟ್ಟಿದ್ದಾಳೆ ಶಕುಂತಳಾ. ಗೌತಮ್ ದಿವಾನ್ ಹೊಸ ಕಂಪನಿ ಲೋಗೋ ವಿಚಾರವಾಗಿ ಜಯದೇವ್ ಹಾಗೂ ಗೌತಮ್ ಮಧ್ಯೆ ಲೀಗಲ್ ವಾರ್ ಆಗೋಗಿದೆ. ಲೋಗೋ ಗೌತಮ್ ಹೆಸರಿನಲ್ಲಿದೆ. ಜಯದೇವ್ಗೆ ಕ್ಲಾರಿಟಿನೂ ಕೊಟ್ಟಿದ್ದಾನೆ ಗೌತಮ್. ತನ್ನ ಕುಟುಂಬದ ಸುದ್ದಿಗೆ ಬರದಂತೆ ಜಯದೇವ್ಗೆ ವಾರ್ನ್ ಮಾಡಿದ್ದಾನೆ ಗೌತಮ್. ಮುಂದೆ ಗೌತಮ್ ದಿವಾನ್ ಜಯದೇವ್ ಮುಂದೆ ಎತ್ತರಕ್ಕೆ ಬೆಳೆಯುತ್ತಾನ? ಜಯದೇವ್ ಇದ್ದ ಆಸ್ತಿಯನ್ನ ಕಳೆದುಕೊಳ್ತಾನ? ಮನೆಯಿಂದ ಹೊರಗೆ ಬಿದ್ದ ಶಕುಂತಲಾ ಗತಿ ಏನು? ಗೌತಮ್ ಮುಂದೆಯೇ ಶಕುಂತಲಾ ಸಹಾಯ ಕೇಳಿ ಬರ್ತಾಳಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಅಮೃತಧಾರೆ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇದೆ. ಛಾಯಾ ಸಿಂಗ್ ಭೂಮಿಕಾ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರ ಸಂಜೆ 7 ಗಂಟೆಗೆ ಪ್ರಸಾರ ಕಾಣ್ತಾ ಇದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.